ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡುಗೆ ಕಟ್ಟೆಗೆ ಸ್ವಾಗತ. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಅಗೈನ್ ಅಮ್ಮ ನನ್ನ ಜೊತೆ ಇದ್ದಾರೆ. ಅವ್ರ ಕೈಯಲ್ಲಿ ಅವರ ಒಂದು ಟೇಸ್ಟ್ ಪ್ರಕಾರ ಇವತ್ತು ಬಿಸಿಬೇಳೆ ಬಾತ್ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಅದು ವೆರಿ ಸ್ಟ್ರಾಂಗ್ ಸ್ಪೈಸಿಯಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಮ್ಮನೇ ಹೇಳ್ಕೊಡ್ತಾರೆ. ಬನ್ನಿ ಇವಾಗ ನಾವು ಪೌಡರ್ಗೆ ಏನೇನ್ ಬೇಕು ಅಂತ ಹೇಳ್ಕೊಡ್ತೀವಿ. ಅಮ್ಮ ಈಗ ಏನೇನ್ ಪದಾರ್ಥ ಅಂತ ನಾವು ಇಟ್ಟಿದೀವಲ್ವಾ ಅಮ್ಮ, ಇದನ್ನೆಲ್ಲ ಹೇಳಮ್ಮ. ಈಗ ಇದರಲ್ಲಿ ಮೆಣಸಿನಕಾಯಿ 25 ಮೆಣಸಿನಕಾಯಿ, ಧನಿಯಾ 1.5 ಸ್ಪೂನು, 2 ಸ್ಪೂನ್ ಬೇಕು ಇದಕ್ಕೆ ಧನಿಯಾ. ಇದು 1.5 ಸ್ಪೂನು ಕಡಲೆಬೇಳೆ, 3/4 ಸ್ಪೂನು ಇದು ಉದ್ದಿನ ಕಾಳು, ಇದು 1 ಸ್ಪೂನು ಮೆಣಸು, ಇದು 1/4 ಸ್ಪೂನು ಸಣ್ಣ ಸ್ಪೂನಲ್ಲಿ 1/4 ಸ್ಪೂನ್ ಜೀರಿಗೆ, ಇದು ಸಾಸಿವೆ. ಸೊ ಇದು ಗಸಗಸೆ 1 ಸ್ಪೂನ್ ಗಸಗಸೆ ಹಾಕ್ಕೋಬೇಕು. ದೆನ್ ಇದರಲ್ಲಿ ನಿಮಗೆ ಚಕ್ಕೆ ಲವಂಗ 1 ಇಂಚು ದೊಡ್ಡದು ಬರುತ್ತಲ್ಲ, ಒಂದು ಫುಲ್ ಚಕ್ಕೆದು ಅದು ಚಕ್ಕೆ. ಮರಾಠಿ ಮೊಗ್ಗು 5 ಮರಾಠಿ ಮೊಗ್ಗು, ಚಕ್ರದ ಮೊಗ್ಗು ನಿಮಗೆ 2 ತಗೊಳ್ಳಿ ಇದನ್ನು. ದೆನ್ ಇದು ಜಾಪತ್ರೆ ಒಂದು ಇಷ್ಟು ದೊಡ್ಡದಾದರೆ ಸಾಕು. ದೆನ್ 5-6 ಏಲಕ್ಕಿ, ಆಮೇಲೆ ಇದಿಷ್ಟು, ಆಮೇಲೆ ಜಾಪತ್ರೆ ಇದು ಜಾಯಿಕಾಯಿ, ಇಷ್ಟು ಜಾಯಿಕಾಯಿ ತಗೊಂಡಿದ್ದೀನಿ. ಯಾಕೆ ಕಡಲೆಬೇಳೆ ಉರಿತಾ ಇದ್ದಾರೆ ಅಮ್ಮ, ನೋಡೋಣ. ಸೊ ಈಗ ಏನು ತಗೊಂಡಿದ್ವಿ ನಾವು 1.5 ಸ್ಪೂನು ಕಡಲೆಬೇಳೆನ ಉರಿತಾ ಇದ್ದಾರೆ ಅಮ್ಮ. ಸೊ ಇದು ಸ್ವಲ್ಪ ಕೆಂಪಗಾಗ ತನಕ ಹುರ್ಕೊಳ್ಳೋಣ ಅಲ್ವಮ್ಮ? ಹೌದು. ಇದು ಕೆಂಪಗಾಗಿದ ತಕ್ಷಣನೇ ಇದನ್ನ ಎತ್ತಿ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಈಗ ಕೆಂಪಗೆ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಅದನ್ನು 3/4 ಸ್ಪೂನ್ ತಗೊಂಡಿದ್ವಿ ಅಲ್ವಾ ಅಮ್ಮ? ಹೌದೌದು. ಸೊ ಅದನ್ನು ಕೂಡ ಇವಾಗ ಇರೋದ್ರಿಂದ ಎಲ್ಲ ಒಟ್ಟಿಗೆ ಹುರ್ಕೋಬಹುದು. ಸೊ ಜಾಸ್ತಿ ಇದ್ರೆ ಸ್ವಲ್ಪ ನಾವು ಒಂದೊಂದನ್ನೇ ಹುರ್ಕೊಳ್ತಾ ಹೋಗ್ತೀವಿ. ಈಗ ಸ್ವಲ್ಪ ಇರೋದ್ರಿಂದ ನಾವು 1 ಸ್ಪೂನ್ ಲೆಕ್ಕ ನಾವು ತೋರಿಸ್ತಾ ಇದ್ದೀವಿ. ಯಾಕಂದರೆ ನಾವು ಆಲ್ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ, ನಮ್ಮ ವೀಕ್ಷಕರು, ಅವ್ರುಗಳಿಗೋಸ್ಕರ ನಾನು ಇದನ್ನು ಅಮ್ಮ ಬಂದಿದ್ರು, ಅಮ್ಮನ ಕೈಯಲ್ಲೇ ಮಾಡಿಸ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದ್ಸತಿ ನೀವು ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಅಮ್ಮ ಬಿಸಿಬೇಳೆ ಬಾತ್ ಮಾಡಿದರೆ ನಾವು ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ಚೆನ್ನಾಗಿರುತ್ತೆ, ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ, ಸ್ಪೈಸಿಯಾಗಿ. ಉಪ್ಪಿಗೆ ರೆಡಿಯಾಗಿದೆ, ಸಾಕು ಅವಳು. ಈಗ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಅಮ್ಮ ಧನಿಯಾ ಹಾಕೊಳ್ಳೋಣ. ಓಕೆ, 2 ಸ್ಪೂನ್ ತಗೊಂಡಿದ್ವಲ್ಲ ಧನಿಯಾ, ಅದನ್ನ ಹುರ್ಕೊಳ್ತಾ ಇದ್ದೀವಿ. ಈಗ ಅದ್ರ ಜೊತೆಗೆ ಮೆಣಸು ಕೂಡ ಹಾಕೋತಾ ಇದ್ದಾರೆ, 3/4 ಸ್ಪೂನು ಜೀರಿಗೆ ಹಾಕೋತಾ ಇದ್ದಾರೆ. ಓಕೆ, ಜೀರಿಗೆ ಮತ್ತೆ ಸಾಸಿವೆ, ಮೆಂತ್ಯ ಕೂಡ ಹಾಕೊಂಡಿದ್ದೀವಿ. ಎಲ್ಲನೂ ಹಾಕಿ ಒಟ್ಟಿಗೆ ಹುರಿತಾ ಇದ್ದಾರೆ ಅಮ್ಮ. ಸೊ ಗಸಗಸೆ, ಓಕೆ, ಮತ್ತೆ ಚಕ್ಕೆ ಲವಂಗ ಇದೆಲ್ಲ ಇರುತ್ತಲ್ಲ ಅದನ್ನು ಹಂಗೆ. ಓಕೆ ಸರಿ ಅಮ್ಮ. ಹಾಗೆ ಇದು ಮೆಣಸಿನ್ಕಾಯಿನೂ ಹಾಕೊಂಡು ಬಿಡೋಣ. ಹೌದಾ, ಮೆಣಸಿನ್ಕಾಯಿನೂ ಹಾಕೋಬೇಕು. ಸೊ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಇದನ್ನ ಹುರ್ಕೊಂಡು ಬಿಡೋಣ. ಇದು ಸ್ವಲ್ಪ ಕೆಂಪಗೆ ಆಗ್ತಿದ್ದಾಗೆ ಆಯಿಲ್ ಬೇಕಾಗಿಲ್ಲ. ಆಯಿಲ್ ಏನು ಬೇಕಾಗಿಲ್ಲ. ಸರಿ ಅಮ್ಮ. ಸಾಕಲ್ವಾ? ಓಕೆ, ಸೊ ಆಫ್ ಮಾಡೋಣ. ಸಿಡಿತಾ ಇದೆ. ಸೊ ಈಗ ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು. ಸೊ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಆರಿದ ತಕ್ಷಣ ಇದನ್ನು ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಅಮ್ಮ ತೋರಿಸ್ಕೊಟ್ಟಿದ್ದಾರೆ ಅಲ್ಲಮ್ಮ, ಈ ಥರ ಬಿಸಿಬೇಳೆ ಬಾತ್ ಮಾಡೋದು. ಅದೆಲ್ಲ ಹಾಕಿ ಒಂದು ದಿವಸ ಬೇಕಾದರೆ ಮಾಡ್ಕೊಬೋದು ನೀವು. ಸೊ ಇದೇ ಥರ ಅವ್ರೇನು ತೋರಿಸ್ಕೊಟ್ಟಿದ್ದಾರೆ ಅದೇ ಥರ ನೀವು ಮಾಡ್ಕೊಳ್ಳಿ ಪೌಡರ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿ ನಿಮಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ರೈಸಲ್ಲೂ ಹೇಗೆ ಮಾಡೋದು, ಹಾಗೆ ಮಿಲೆಟ್ಸ್ ಕೂಡ ಯೂಸ್ ಮಾಡಿ ಮಾಡ್ಬೋದು, ಎರಡೂ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಬಿಸಿಬೇಳೆ ಬಾತ್ ಈ ಪೌಡರ್ನ ಯೂಸ್ ಮಾಡಿ. ಸೊ ಹಾಗಾಗಿ ನೀವು ಈ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಯಾರು ಹೊಸದಾಗಿ ನೋಡ್ತಾ ಇರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಮರಿಬೇಡಿ. ಹೇಗಿದೆ ನೀವು ಪೌಡರ್ನ ಒಂದ್ಸತಿ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಪೌಡರ್ ಹೇಗಿದೆ ಅಂತ. ಸೊ ಹೀಗೆ ನಾವು ಹೊಸ ರೆಸಿಪಿಯೊಂದಿಗೆ ಬರ್ತೀವಿ. ಅಮ್ಮನೂ ಬರ್ತಾರೆ, ನಾನೂ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್ ಅಲ್ವಮ್ಮ?